ಹಲೋ ಸ್ನೇಹಿತರೆ, ಈಕೆ ಕಲಾವತಿ ಅಂತ. ಈಕೆಯ ಯಜಮಾನರು ಕೂಡ ಕುಂಟ ಆಗಿರುತ್ತಾರೆ. ಸೊ ಯಜಮಾನರಿಗೆ ಜೋರಾಗಿ ಮಾಡೋದಕ್ಕೆ ಬರೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕಲಾವತಿ ಅವರು ಒಬ್ಬರನ್ನ ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ. ಸೊ ಒಳ್ಳೆ ಅವಕಾಶವಿದೆ, ದಯವಿಟ್ಟು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಜೊತೆಗೆ ಆಸೆ ಆದಾಗ ಯಾರು ಸಿಗುತ್ತಿಲ್ಲವೆಂದು ಖುದ್ದಾಗಿ ಕಲಾವತಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸ್ವಂತ ಇವರದು ಸ್ನೇಹಿತರ ಹಾಸನದಲ್ಲಿ ಒಂದು ಟೊಮ್ಯಾಟೊ ಫಾರ್ಮ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಒಬ್ಬರನ್ನ ಇಟ್ಟುಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. ಆಸೆ ಆದಾಗ ತುಂಬ ಸುಲಭವಾಗಿ ಭೇಟಿಯಾಗಬಹುದು ಹಾಗೂ ನನ್ನ ಮನಸ್ಸಿನ ಆಸೆ ಭಾವನೆಗಳು ನೇರವಾಗಿ ಹಂಚಿಕೊಳ್ಳಬಹುದು ಮತ್ತು ಇಷ್ಟ ಬಂದಂತೆ ಜೊತೆಗೆ ಮಾಡಿಸಿಕೊಳ್ಳಬಹುದು. ಇವೆಲ್ಲ ಬಯಕೆಗಳು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ಒಬ್ಬರನ್ನ ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ. ಕುಂಟ ಗಂಡನಿಂದ ಆಗುತ್ತಿರುವಂತಹ ಎಲ್ಲ ಸಮಸ್ಯೆಗಳು ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ, ಜೊತೆಗೆ ಹೊರಗಡೆ ಸುತ್ತಾಡೋದಕ್ಕೆ ಅವಕಾಶ ಸಿಗುತ್ತಿಲ್ಲ. ಯಜಮಾನರಿಗೆ ಒಂದೇ ಕಾಲ್ ಇಂದ ಜೋರಾಗಿ ಮಾಡೋದಕ್ಕೆ ಬರುತ್ತಿಲ್ಲ. ಇದೇ ಸ್ನೇಹಿತರೆ ಇವಳ ಮುಖ್ಯ ಸಮಸ್ಯೆ ಆಗಿರುತ್ತೆ. ಆ್ಯಂಡ್ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ, ಒಬ್ಬರನ್ನು ಇಟ್ಟುಕೊಂಡು ಜೋರಾಗಿ ಮಾಡಿಸಿಕೊಳ್ಳೋ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಸ್ನೇಹಿತರೆ ಸ್ವಂತ ಟೊಮೆಟೊ ಫಾರ್ಮಿಂಗ್ ಹೊಂದಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಚೂಸ್ ದ ರೈಟ್ ಟೊಮೆಟೊ ವೆರೈಟಿ. ಟೊಮೊಟೊದಲ್ಲಿ ಕೂಡ ಸ್ನೇಹಿತರೆ ವಿವಿಧ ರೀತಿಯ ಒಂದು ಟೊಮೊಟೊಗಳಿರುತ್ತೆ. ಅದರಲ್ಲಿ ದೇಸಿ ವೆರೈಟಿ ಟೊಮೊಟೊನ ಇವರು ತಮ್ಮ ಒಂದು ಫಾರ್ಮಲ್ಲಿ ಬೆಳೆಸಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅದೇ ರೀತಿ ಲ್ಯಾಂಡ್ ಪ್ರಿಪರೇಷನ್, ತನ್ನ ಸ್ವಂತ ಜಮೀನಿನಲ್ಲಿ ಸ್ನೇಹಿತರೆ ಒಟ್ಟು 5 ಎಕರೆ ಜಮೀನಿನಲ್ಲಿ ತಾವು ಟೊಮೆಟೊ ಫಾರ್ಮಿಂಗ್ ಬೆಳೆಸಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಒಳ್ಳೆಯ ಆದಾಯ ಇದೆ, ಒಳ್ಳೆ ಮೇಂಟೈನ್ ಕೂಡ ಮಾಡುತ್ತಿದ್ದಾರೆ. ಆ ಟೊಮೆಟೊಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಇಲ್ಲಿ ತಾವು ಮೇಂಟೈನ್ ಮಾಡುತ್ತಿದ್ದಾರೆ. ಸೊ ನೋಡ್ಬೋದು. ಆ್ಯಂಡ್ ಅದೇ ರೀತಿ ನರ್ಸರಿ ಪ್ರಿಪರೇಷನ್, ಸೊ ಸೀಡ್ಸ್ ಇನ್ ಟ್ರೈಸ್ ಆನ್ ರೈಸ್ಡ್ ಬೆಡ್ಸ್. ಟೊಮೊಟೊಗಳನ್ನು ಕಟ್ ಮಾಡಿ ಸ್ನೇಹಿತರೆ ತಾವು ಟ್ರಾಯಲ್ಲಿ ಪ್ಯಾಕ್ ಮಾಡಿ ಲೋಕಲ್ ಮಾರ್ಕೆಟಲ್ಲಿ ಸೇಲ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹೋಲ್ಸೇಲ್ ರೇಟಲ್ಲಿ ಸೇಲ್ ಮಾಡುತ್ತಿದ್ದಾರೆ. ಪ್ರತಿ ವಾರಕ್ಕೆ ಒಂದು ಸಲ ಸ್ನೇಹಿತರೆ 5 ರಿಂದ 10 ಕ್ವಿಂಟಲ್ವರೆಗೆ ತಾವು ಟೊಮೊಟೊನ ಹೋಲ್ಸೇಲ್ ರೇಟಲ್ಲಿ ಸೇಲ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ.